ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಒನ್ ಡೇ ಟ್ರಿಪ್ದು ಪಾರ್ಟ್ 2 ಆಗಿರುತ್ತೆ. ಟ್ರಿಪ್ಪಲ್ಲಿ ಸ್ವಲ್ಪ ಪ್ಲ್ಯಾನ್ ಚೇಂಜ್ ಆಗಿ ಒನ್ ಡೇ ಟ್ರಿಪ್ಪು 2 ಡೇ ಟ್ರಿಪ್ ಆಗೋಗಿದೆ. ಇವತ್ತು ನಾವು ಮಹಾರಾಷ್ಟ್ರದಲ್ಲಿರೋ ಒಂದು ಪಾಪ್ಯುಲರ್ ಟೆಂಪಲ್ಲು ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಈ ಒಂದು ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ದೇವಿ ದರ್ಶನ ಬೇಕು ಅಂದರೆ 1 ಅವರ್ 2 ಅವರ್ ಕ್ಯೂ ನಿಲ್ಲಬೇಕು. ಜರ್ನಿ ತುಂಬ ಲಾಂಗ್ ಆಗಿರೋದ್ರ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಜರ್ನಿ ಮಾಡ್ತಾ ಬೆಳಗ್ಗೆ ಆಗೋಯ್ತು. ಇವತ್ತೇ ಗೊತ್ತಾಗಿದ್ದು ಕರ್ನಾಟಕದಲ್ಲಿ ಬೇಸಿಗೆಗಾಲ ಅಂದರೆ ಮಹಾರಾಷ್ಟ್ರದಲ್ಲಿ ಮಳೆಗಾಲ ಅಂತ. ಮಹಾರಾಷ್ಟ್ರ ಸ್ಟೇಟ್ ಎಂಟ್ರಿ ಆಗ್ತಾ ಇದ್ದಂಗೆ ಹೆವಿ ಮಳೆ, ಅದು ಬೆಳಗ್ಗೆ. ವಿಡಿಯೋ ಜಾಸ್ತಿ ಲೆಂತಿ ಇರಬಾರ್ದು ಅಂತ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ರೂಮ್ಸ್ ಬೇಗ ಸಿಕ್ಕಿದ್ರಿಂದ ಎಲ್ಲರೂ ಸ್ನಾನ ಮುಗಿಸ್ಕೊಂಡು ತಾಯಿ ದರ್ಶನಕ್ಕೆ ಹೊರಟ್ವಿ. ಬೇಗ ದೇವಸ್ಥಾನ ತಲುಪಿದ್ವಿ. ತಾಯಿ ದರ್ಶನಕ್ಕೋಸ್ಕರ ಬೇಗ ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಕ್ಯೂವಲ್ಲಿ ನಿಂತ್ಕೊಂಡಿದ್ರಿಂದ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. 7 ಗಂಟೆ ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಆಗಲೇ 8:30 ಆಗೋಗಿತ್ತು. ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ದೇವಸ್ಥಾನದೊಳಗಡೆ ಎಂಟ್ರಿ ಆದ್ವಿ. ತಾಯಿ ದರ್ಶನ ಏನು ಆರಾಮಾಗಾಯಿತು. ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ತಾಯಿ ದರ್ಶನ ಹೇಗಿತ್ತು, ಅಲಂಕಾರ ಹೇಗೆ ಮಾಡಿದ್ರು ಅಂತ ನೋಡ್ಬೇಕಾ? ಬನ್ನಿ. ಹೇಗಿತ್ತು ದೇವಿ ಅಲಂಕಾರ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಸರಿ ಅಂತ ಹೆವಿ ರೇಣಿಯಲ್ಲೇ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಈಗ ನಾವು ನಮ್ಮ ಮನೆಗೆ ವಾಪಸ್ ಬರ್ತಾ ಇದ್ವಿ. ಈ ಮಳೆಯಲ್ಲಿ ಆದಷ್ಟು ವೆಹಿಕಲ್ನ ಸ್ಲೋ ಆಗಿ ಓಡಿಸಿ, ಯಾಕಂದರೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಜರ್ನಿ ಮಾಡ್ತಾ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬಂದ್ವಿ. ನಮ್ಮ ಕರ್ನಾಟಕದಲ್ಲಿರೋ ನೇಚರ್ ನೋಡ್ರಿ, ಆಹಾ ಎಷ್ಟು ಅಟ್ರಾಕ್ಟಿವ್ ಆಗಿದೆ. ಈ ನೇಚರ್ ಎಲ್ಲ ಕಡೆ ಇರಲಿ ಅಂತ ಬಯಸ್ತೀನಿ. ಜಾಸ್ತಿ ಮಾತೇನು ಆಡೋಕ್ಕೆ ಹೋಗಲ್ಲ. ನಮ್ಮ ಜರ್ನಿನ ಇನ್ನು ಕಂಟಿನ್ಯೂ ಮಾಡ್ತೀವಿ. ರಾತ್ರಿ ಆಯಿತು ಅಂತ ಒಂದು ಹೋಟ್ಲ್ ಹತ್ರ ನಿಲ್ಲಿಸಿ ರಾತ್ರಿ ಡಿನ್ನರ್ ಮಾಡಿಕೊಂಡು ನಮ್ಮ ಜರ್ನಿನ ಇನ್ನೂ ಕಂಟಿನ್ಯೂ ಮಾಡಿದ್ವಿ. ಈ ಥರ ಹೆಚ್ಚು ವಿಡಿಯೋಸ್ ಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.